ಇವತ್ತಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತೇನು ಜಾತ್ಯತೀತ ಜನತಾದಳದ ಕಾರ್ಯಕರ್ತರುಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಬೆಲೆ ಏರಿಕೆ ಒಂದಕ್ಕೆ ಅಲ್ಲ, ಈ ಸರ್ಕಾರದ ಭ್ರಷ್ಟಾಚಾರ, ಈ ಸರ್ಕಾರ ನಡ್ಕೋತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಾರುಗಳನ್ನು ನಿಲ್ಲಿಸಿದ್ರು, ವಾಹನವನ್ನು, ಅದಕ್ಕೂ ಟ್ಯಾಕ್ಸ್ ಕೊಡಬೇಕು ಅಂದರೆ ಇದೇನು ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ? ಇದು ಈ ಸರ್ಕಾರದ ಬೆಲೆ ಏರಿಕೆ ಒಂದೇ ಅಲ್ಲ, ರಾಜ್ಯವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ. ಜನತೆ ಬಗ್ಗೆ ಭಯಭಕ್ತಿ ಇಲ್ಲ. ಇವತ್ತಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತೇನು ಜಾತ್ಯತೀತ ಜನತಾದಳದ ಕಾರ್ಯಕರ್ತರುಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಬೆಲೆ ಏರಿಕೆ ಒಂದಕ್ಕೆ ಅಲ್ಲ, ಈ ಸರ್ಕಾರದ ಭ್ರಷ್ಟಾಚಾರ, ಈ ಸರ್ಕಾರ ನಡ್ಕೋತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಕಾರುಗಳನ್ನು ನಿಲ್ಲಿಸಿದ್ರು, ವಾಹನವನ್ನು, ಅದಕ್ಕೂ ಟ್ಯಾಕ್ಸ್ ಕೊಡಬೇಕು ಅಂದರೆ ಇದೇನು ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ? ಈ ಸರ್ಕಾರದ ಬೆಲೆ ಏರಿಕೆ ಒಂದೇ ಅಲ್ಲ, ರಾಜ್ಯವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ. ಜನತೆ ಬಗ್ಗೆ ಭಯಭಕ್ತಿ ಇಲ್ಲ.